ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಹಲ್ಗಾಂವ್ನಲ್ಲಿ ಯಾವಾಗ ಉಗ್ರರ ದಾಳಿ ಆಯಿತೋ ಭಾರತ ಇದನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಈಗಾಗಲೇ ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಆರಂಭಿಕವಾಗಿ ಪಾಕಿಸ್ತಾನಕ್ಕೆ ಏನು ಸಂದೇಶವನ್ನು ಕಳುಹಿಸಬೇಕಿತ್ತೋ ಅದನ್ನು ಯಶಸ್ವಿಯಾಗಿ ನರೇಂದ್ರ ಮೋದಿ ಸರ್ಕಾರ ಕಳುಹಿಸಿದೆ. ಇದರ ನಡುವೆ ಈ ಘಟನೆ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದಂತಹ ನರೇಂದ್ರ ಮೋದಿ ಅವರು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಈ ಉಗ್ರ ಕೃತ್ಯ ಮಾಡಿದಂತಹ ನೀಚರನ್ನ ಹಾಗೆ ಅದಕ್ಕೆ ಬೆಂಬಲಿಸಿದಂಥವರನ್ನ ನಾವು ಭೂಮಿಯಲ್ಲಿ ಹೂತಾಕ್ತೀವಿ ಹೀಗಂತ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ. ಹಿಂದಿಯಲ್ಲಿ ಭಾಷಣ ಮಾಡ್ತಿದ್ದಂತಹ ನರೇಂದ್ರ ಮೋದಿ ಅವರು ಮಧ್ಯದಲ್ಲಿ ಇಂಗ್ಲಿಷ್ನಲ್ಲೂ ಕೂಡ ಇಡೀ ವಿಶ್ವಕ್ಕೆ ಸಂದೇಶ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಭಾರತ ಇನ್ನೂ ಸುಮ್ಮನೆ ಕೂರುವಂತಹ ಪ್ರಶ್ನೆಯೇ ಇಲ್ಲ, ಟೆರರಿಸ್ಟ್ಗಳನ್ನು ಹುಡುಕಿ ನೆಲದಲ್ಲಿ ಹೂತಾಕ್ತೀವಿ ಅಂತ ಮೋದಿ ಗುಡುಗಿದ್ದಾರೆ. ಮಿತ್ರರೇ, ಇದೇನೋ ಸೂಚನೆಯನ್ನು ಕೊಡ್ತಾ ಇದೆ. ನರೇಂದ್ರ ಮೋದಿ ಅವರ ಇವತ್ತಿನ ಆರ್ಭಟದ ಭಾಷಣವನ್ನು ನೋಡಿದ್ರೆ ಕೇಂದ್ರ ಸರ್ಕಾರ ಏನೋ ಬಿಗ್ ಪ್ಲಾನ್ ಮಾಡಿದೆ ಎನ್ನುವಂಥದ್ರ ಸುಳಿವು ಸಿಗ್ತಾ ಇದೆ. ಹಾಗಾದರೆ ಏನಾಗಿರಬಹುದು ಪ್ಲಾನ್? ಈಗಾಗಲೇ ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವಂತಹ ನರೇಂದ್ರ ಮೋದಿ ಸರ್ಕಾರ ಅಷ್ಟಕ್ಕೆ ಸುಮ್ಮನಾಗತ್ತಾ ಅಥವಾ ಮುಂದೇನಾದರೂ ಕ್ರಮ ಕೈಗೊಳ್ಳುತ್ತಾ? ಟೆರರಿಸ್ಟ್ಗಳನ್ನು ಹುಡುಕಿ ಹೂತಾಕುವಂತಹದ್ದು ಅಂತಂದ್ರೆ ಏನು? ಇದರ ಬಗ್ಗೆ ಈಗಾಗಲೇ ಚರ್ಚೆ ಆರಂಭಗೊಂಡಿದೆ. ಪಾಕಿಸ್ತಾನ ಸರ್ಕಾರವೂ ಕೂಡ ಬಹಳ ಹೆದರ್ಕೊಂಡಿದೆ. ಪಾಕಿಸ್ತಾನದ ಆರ್ಮಿ ಈಗಾಗಲೇ ನಡುಗ್ ಹೋಗ್ಬಿಟ್ಟಿದೆ. ಅವರು ಕೂಡ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಚಿತ್ರ ವಿಚಿತ್ರವಾದಂತಹ ಚರ್ಚೆಗಳು ನಡೀತಾ ಇದೆ. ಪಾಕಿಸ್ತಾನದ ಒಬ್ಬೊಬ್ಬರೇ ನಾಯಕರು ಭಾರತ ಇಂತಹ ದಾಳಿಯನ್ನು ಮಾಡಿದ್ದೆ ಆದರೆ ನಾವು ಅದಕ್ಕೆ ಈ ರೀತಿಯಾಗಿ ಪ್ರತ್ಯುತ್ತರ ಕೊಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅವರು ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಮುಂದಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಕೇವಲ ರಾಜತಾಂತ್ರಿಕ ಯುದ್ಧಕ್ಕೆ ಮಾತ್ರ ಇದು ಸೀಮಿತವಾಗುತ್ತಾ ಅಥವಾ ಸೈನಿಕ ಕಾರ್ಯಾಚರಣೆಯನ್ನ ಮಾಡುತ್ತಾ? ಈ ಪ್ರಶ್ನೆ ಈಗ ಇಡೀ ದೇಶದ ಜನರಿಗೆ ಕಾಡ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ಸೀಮಿತವಾಗುತ್ತೆ, ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಸೈನಿಕ ಕಾರ್ಯಾಚರಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಅದಕ್ಕೆ ಅವರು ಅನೇಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಏನು ದಾಳಿ ಆಯ್ತಲ್ಲ, ಆ ರೀತಿಯಾಗಿ ಭಾರತ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗೇನಾದರೂ ಭಾರತ ಮಾಡಿದ್ದೆ ಆದರೆ ನಮಗೂ ಕೂಡ ನಷ್ಟ ಆಗುತ್ತೆ. ಹೀಗೊಂದು ಚರ್ಚೆ ಒಂದು ಭಾಗದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರ ಮುಂದೆ ಯಾವ್ಯಾವ ಆಪ್ಷನ್ ಇದೆ, ಸೈನಿಕ ಕಾರ್ಯಾಚರಣೆ ಆದರೆ ಏನನ್ನ ಬಳಸಬಹುದು, ಇದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಚರ್ಚೆ ಆಗ್ತಿರೋದು ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿದೆಯೋ ಅದಕ್ಕಿಂತ 4 ಪಟ್ಟು ಜಾಸ್ತಿ ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಇನ್ನೆಯಿಂದಲೂ ಕೂಡ ಪಾಕಿಸ್ತಾನದ ಮೀಡಿಯಾವನ್ನು ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ, ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತ. ಕೆಲವೊಮ್ಮೆ ಅವರ ಚರ್ಚೆಗಳನ್ನು ನೋಡಿದ್ರೆ ಅವರೆಷ್ಟು ಭಯಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನ ಯುದ್ಧವನ್ನು ತಡೆಯೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ, ಭಾರತ ದಾಳಿ ಮಾಡುತ್ತೆ ಅಂತ ಅವರೆಷ್ಟು ಭಯಗೊಂಡಿದ್ದಾರೆ, ಇದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಯಾವ ಸಾಧ್ಯತೆಗಳಿದೆ, ಯಾರ್ಯಾರ ವಾದ ಏನಿದೆ, ಈ ವಿಡಿಯೋದಲ್ಲಿ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಪಾಕಿಸ್ತಾನದ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನು ಮಾಡೋದೇ ಆದರೆ ಮೋದಿ ಸರ್ಕಾರಕ್ಕೆ ಏನೇನು ಆಪ್ಷನ್ ಇದೆ ಅಂತ ನಿಮಗೆ ತಿಳಿಸ್ಬಿಡ್ತೀನಿ. ಈಗಾಗಲೇ ನಾವು ಒಮ್ಮೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ದೀವಿ, ಮತ್ತೊಮ್ಮೆ ಏರ್ ಸ್ಟ್ರೈಕನ್ನು ಮಾಡಿದ್ದೀವಿ. ಆದರೆ ಈಗ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಈ ಬಾರಿ ಸರ್ಜಿಕಲ್ ಸ್ಟ್ರೈಕು ಸೂಕ್ತ ಅಲ್ಲ, ಏರ್ ಸ್ಟ್ರೈಕ್ ಕೂಡ ಸೂಕ್ತ ಅಲ್ಲ. ನಾವು ಕೇವಲ ಉಗ್ರರನ್ನು ಟಾರ್ಗೆಟ್ ಮಾಡಬಾರ್ದು. ನಾವು ಈ ಹಿಂದಿನಂತೆ ಉಗ್ರರನ್ನು ಟಾರ್ಗೆಟ್ ಮಾಡ್ತೀವಿ, ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ನಾಶ ಮಾಡಿ ಬಂದ್ಬಿಟ್ಟು ಅಷ್ಟಕ್ಕೆ ಸುಮ್ಮನಾಗಿದ್ದೆ ಆದರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಒಂದು ಉಗ್ರರ ಕಾರ್ಖಾನೆ. ಹೀಗಾಗಿ ನಾವು ಆ ಉಗ್ರರ ಕಾರ್ಖಾನೆಯನ್ನೇ ನಾಶ ಮಾಡಬೇಕು. ಯಾವುದು ಆ ಉಗ್ರರ ಕಾರ್ಖಾನೆ ಕೇಳಿದ್ರೆ ಪಾಕಿಸ್ತಾನದ ಮಿಲಿಟರಿ. ಅಂದರೆ ಈ ಬಾರಿ ಪಾಕಿಸ್ತಾನದ ಮಿಲಿಟರಿಯನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಬೇಕು ಅಂತ ಕೆಲವರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ದಾಳಿ ಮಾಡೋದು ಹೇಗೆ, ಅದಕ್ಕೇನು ಆಪ್ಷನ್ ಇದೆ ಕೇಳಿದ್ರೆ, ಒಂದು ವೇಳೆ ಭಾರತದ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಬಾಂಬ್ ಹಾಕೋದಾಗಿರಬಹುದು, ಪಾಕಿಸ್ತಾನದ ಮೇಲೆ ಮಿಸೈಲ್ ಲಾಂಚ್ ಮಾಡೋದಾಗಿರಬಹುದು, ಇದೇನೇ ಆದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಅಂತ ಪರಿಗಣಿಸಲ್ಪಡುತ್ತೆ. ಅದಕ್ಕೆ ಭಾರತ ಯುದ್ಧ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿಕೊಳ್ಳದೆ ಕೇವಲ ಸೈನಿಕ ಕಾರ್ಯಾಚರಣೆಯನ್ನು ಮಾತ್ರ ಮಾಡಬಹುದು. ಅದಕ್ಕೂ ಕೂಡ ಭಾರತಕ್ಕೊಂದು ಆಪ್ಷನ್ ಇದೆ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಈಗ ರಷ್ಯಾ ಉಕ್ರೇನ್ ಮೇಲೆ ನಾವು ಸ್ಪೆಷಲ್ ಮಿಲಿಟರಿ ಆಪರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆಯಲ್ಲ, ರಷ್ಯಾದವರು ಇದುವರೆಗೂ ಕೂಡ ಇದನ್ನು ಯುದ್ಧ ಅಂತ ಕರೆದಿಲ್ಲ. ಹಾಗೆ ಮಿತ್ರರೇ, ಇವತ್ತು ಭಾರತಕ್ಕೆ ಅದಕ್ಕಿಂತ ದೊಡ್ಡ ಆಪ್ಷನ್ ಇದೆ. ಅದು ಹೇಗೆ ಅಂತಂದರೆ, ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ LOC ಇದೆ, ಲೈನ್ ಆಫ್ ಕಂಟ್ರೋಲ್ ಏನಿದೆ, ಅಲ್ಲಿ ಯುದ್ಧ ವಿರಾಮ ಇದೆ. ಒಂದು ಕಡೆ ಪಾಕಿಸ್ತಾನದ ಸೈನಿಕರಿದ್ದಾರೆ, ಇನ್ನೊಂದು ಕಡೆ ಭಾರತೀಯ ಸೈನಿಕರಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ LOCಯಲ್ಲಿ ಸೈನಿಕರ ಸಂಖ್ಯೆಯನ್ನು ಬಹಳ ಕಡಿಮೆ ಮಾಡಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಆ ಕಡೆ ಅಫ್ಘಾನಿಸ್ತಾನದವರು ಕೂಡ ಡ್ಯೂರೆಂಡ್ ಲೈನನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ನಿರಂತರವಾಗಿ ಪಾಕಿಸ್ತಾನದೊಂದಿಗೆ ಖ್ಯಾತೆಯನ್ನು ತೆಗಿತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನ LOCಯಲ್ಲಿ ಈ ಹಿಂದೆ ಇದ್ದಂತಹ ಸೈನಿಕರ ಸಂಖ್ಯೆಯನ್ನು 20-30% ಕಡಿಮೆ ಮಾಡಿದೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಒಂದು ನಂಬಿಕೆ ಇತ್ತು, ಭಾರತ ಯಾವತ್ತೂ ಕೂಡ LOCಯನ್ನು ಕ್ರಾಸ್ ಮಾಡಿ ಈಚೆಗೆ ಬಂದು ದಾಳಿ ಮಾಡೋದಿಲ್ಲ ಅಂತ. ಹೀಗಾಗಿ ಪಾಕಿಸ್ತಾನ ಗಣನೀಯ ಪ್ರಮಾಣದಲ್ಲಿ ತನ್ನ ಸೈನಿಕ ಸಂಖ್ಯೆಯನ್ನು LOCಯಲ್ಲಿ ಕಡಿಮೆ ಮಾಡಿದೆ. ಇದನ್ನು ಭಾರತ ಅಪರ್ಚುನಿಟಿಯಾಗಿ ಬಳಸಿಕೊಂಡು LOCಯಲ್ಲಿ ನಿರಂತರವಾಗಿ ಫೈರಿಂಗ್ ಮಾಡಬೇಕು. ಇದರ ಅರ್ಥ ಏನು ಕೇಳಿದ್ರೆ, ಭಾರತ ಯುದ್ಧ ವಿರಾಮವನ್ನು ಉಲ್ಲಂಘನೆ ಮಾಡಬೇಕು.
ಹಂತ ಹಂತವಾಗಿ ಪಾಕಿಸ್ತಾನದ ಸೇನಾ ಕ್ಯಾಂಪ್ಗಳನ್ನು ಭಾರತ ವಶಪಡಿಸಿಕೊಳ್ಳಬೇಕು. ದಿನಕ್ಕೆ 10-20 ಕ್ಯಾಂಪ್ಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೇ ಆದರೆ, ಅಂದರೆ ಭಾರತ ಹೆಚ್ಚು ಶಕ್ತಿಯನ್ನು ಪ್ರಯೋಗಿಸಿ ಒಳನುಗ್ಗೋದಕ್ಕೆ ಯತ್ನ ಮಾಡಿದ್ದೇ ಆದರೆ ಪಾಕಿಸ್ತಾನಕ್ಕೆ ಭಾರಿ ಒತ್ತಡ ಉಂಟಾಗತ್ತೆ. ಭಾರತ ಮತ್ತು ಪಾಕಿಸ್ತಾನದ ಜಿಯೋಗ್ರಫಿಕಲ್ ಮ್ಯಾಪ್ ಏನಿದೆ ಇದನ್ನು ಬದಲಾಯಿಸಬಹುದು. ಇದು ಭಾರತಕ್ಕೆ ಅತಿ ದೊಡ್ಡ ಆಪ್ಷನ್ ಇದೆ. ಇದರಿಂದ ಭಾರತಕ್ಕೆ ಸಹಜವಾಗಿ ನಷ್ಟ ಆಗುತ್ತೆ. ನಾವು ಕೂಡ ಸೈನಿಕರನ್ನು ಕಳೆದುಕೊಳ್ಳಬೇಕಾಗತ್ತೆ. ಬಹಳ ಗಂಭೀರ ಸ್ವರೂಪದ ದಾಳಿಗಳಾಗ್ತವೆ. ಆದರೆ ಅಂತಾರಾಷ್ಟ್ರೀಯ ಒತ್ತಡ ಇದಕ್ಕೆ ಕಡಿಮೆ ಇರುತ್ತೆ. ಅದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿಮಾನಗಳನ್ನು ಬಳಸಿ, ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಿದ್ದೇ ಆದರೆ ಆಗ ಅಂತಾರಾಷ್ಟ್ರೀಯ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವತ್ತು ವೆಸ್ಟರ್ನ್ ಮೀಡಿಯಾವನ್ನು ಗಮನಿಸಿ, ಅವರು ಈ ನೀಚ ಕೃತ್ಯವನ್ನು ಉಗ್ರರ ದಾಳಿ ಅಂತ ಕರೆಯೋದಕ್ಕೆ ರೆಡಿ ಇಲ್ಲ. ಈಗಲೂ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಗನ್ ಮ್ಯಾನ್ ಅಟ್ಯಾಕ್ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ದಾರೆ. ಅಂದರೆ ಪಾಶ್ಚಿಮಾತ್ಯರಿಗೆ ಕಾಶ್ಮೀರದಲ್ಲಿ ನಡೆದಿರುವಂತಹದ್ದು ಉಗ್ರರ ದಾಳಿಯೇ ಅಲ್ಲ, ಅಲ್ಲಿನ ನಾಯಕರು ಉಗ್ರರ ದಾಳಿ ಅಂತ ಖಂಡಿಸ್ತಾ ಇದ್ದಾರೆ. ಅದು ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇರಬಹುದು, ಇಂಗ್ಲೆಂಡ್ನ ಪ್ರಧಾನಿ ಇರಬಹುದು, ಅಥವಾ ಇಟಲಿಯ ಪ್ರಧಾನಿ ಇರಬಹುದು, ಅಮೆರಿಕದ ಅಧ್ಯಕ್ಷರು ಇರಬಹುದು. ಇವರೆಲ್ಲರೂ ಕೂಡ ಇದನ್ನು ಉಗ್ರರ ದಾಳಿ ಅಂತ ಖಂಡಿಸಿದ್ದಾರೆ. ಅಲ್ಲಿನ ಮಾಧ್ಯಮಗಳು, ಅದು BBC ಇರಬಹುದು, ದಿ ಗಾರ್ಡಿಯನ್ ಇರಬಹುದು, ನ್ಯೂಯಾರ್ಕ್ ಟೈಮ್ಸ್ ಇರಬಹುದು, ಇವ್ರು ಯಾರೂ ಕೂಡ ಇದನ್ನು ಉಗ್ರರ ದಾಳಿ ಅಂತ ಖಂಡಿಸ್ತಾ ಇಲ್ಲ. ಇದು ಪರೋಕ್ಷವಾಗಿ ಭಾರತಕ್ಕೆ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ನಾಳೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಬಹಳ ದೊಡ್ಡ ಯುದ್ಧವನ್ನು ಆರಂಭಿಸಿದ್ದೇ ಆದರೆ ಅಂತಾರಾಷ್ಟ್ರೀಯ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಮಗೆ ದೊಡ್ಡ ಆಪ್ಷನ್ ಇರುವಂಥದ್ದು LOCಯಲ್ಲಿ ಈಗಿರುವಂತಹ ಯುದ್ಧ ವಿರಾಮವನ್ನು ಕ್ಯಾನ್ಸಲ್ ಮಾಡಿ ಭಾರತ ನಿರಂತರವಾಗಿ ದಾಳಿಯನ್ನು ಆರಂಭಿಸಬೇಕು. ಸೈನಿಕರು ಮುನ್ನುಗ್ಗಿ ಹೋಗ್ತಾ ಇರಬೇಕು. ಪಾಕಿಸ್ತಾನದ ಒಂದಷ್ಟೇ ಭೂಪ್ರದೇಶವನ್ನು ವಶಕ್ಕೆ ಪಡಿತಾ ಬರಬೇಕು. ನಿಮಗೆಲ್ಲ ಗೊತ್ತು, POKಯನ್ನು ವಶಕ್ಕೆ ಪಡೆಯೋದಕ್ಕೆ ನಮಗಿರೋದು ಇದೊಂದೇ ಮಾರ್ಗ. ಇದು ಸರಿಯಾದ ಸಮಯ ಕೂಡ ಹೌದು. ನಿಮಗೀಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಭಾರತ ಈ ರೀತಿಯಾಗಿ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಸುಮ್ಮನೆ ಕೂರುತ್ತಾ? ಪಾಕಿಸ್ತಾನ ತನ್ನ ಏರ್ ಫೋರ್ಸ್ ಅನ್ನು ಬಳಸೋದಿಲ್ವಾ ಅಂತ? ಅವರು ಬಳಸಬೇಕು ಮಿತ್ರರೇ. ಅವರೇ ಮೊದಲಿಗೆ ಭಾರತದ ಮೇಲೆ ತನ್ನ ಏರ್ ಫೋರ್ಸ್ ಅನ್ನು ಬಳಸಿದ್ದೇ ಆದರೆ ಭಾರತಕ್ಕಾಗ ವಿಶ್ವಮಟ್ಟದಲ್ಲಿ ಹೇಳ್ಕೊಳ್ಳೋದಕ್ಕೊಂದು ಆಪ್ಷನ್ ಸಿಗುತ್ತೆ. ಪಾಕಿಸ್ತಾನದವರು ಏರ್ ಫೋರ್ಸ್ ಅನ್ನು ಬಳಸಿದ್ದಾರೆ. ಅವರು ತನ್ನ ಯುದ್ಧ ವಿಮಾನವನ್ನು ತಂದು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪರ್ಸೆಪ್ಷನ್ ಬಿಲ್ಡ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಭಾರತ ಈ ಆಪ್ಷನ್ಗೆ ಮುಂದಾದರೆ ಒಳ್ಳೆಯದು ಅಂತ ಅನೇಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಭಾರತೀಯ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಭಾರತ ಇಸ್ರೇಲ್ ಮಾದರಿಯಲ್ಲಿ ದಾಳಿ ಮಾಡಬೇಕು ಅಂತ. ಅದಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಸ್ವಲ್ಪ ಅಪಸ್ವರ ಎತ್ತುತ್ತಾ ಇದ್ದಾರೆ. ಅದು ಅಸಾಧ್ಯ. ಇಸ್ರೇಲ್ ಹಮಾಸ್ ಮೇಲೆ ಅಕ್ಟೋಬರ್ 7ರ ದಾಳಿಗೆ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೆಗೆದುಕೊಳ್ತೋ ಆ ರೀತಿಯಾಗಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಮಾಸ್ ಮತ್ತು ಇಸ್ರೇಲ್ನ ಪರಿಸ್ಥಿತಿಯೇ ಬೇರೆ. ಇಸ್ರೇಲ್ಗೆ ಭಾರತಕ್ಕಿರುವಷ್ಟು ಪ್ರಬಲ ಶತ್ರುಗಳೇ ಇಲ್ಲ. ಭಾರತಕ್ಕೆ ಪಕ್ಕದಲ್ಲಿರುವಂಥದ್ದು ಪಾಕಿಸ್ತಾನ ಹಮಾಸ್ನಂತೆ ಒಂದು ಉಗ್ರ ಸಂಘಟನೆ ಅಲ್ಲ, ಅದೊಂದು ದೇಶ. ಜೊತೆಗೆ ಗಾಜಾ ಬೆಂಗಳೂರಿನಲ್ಲಿ ಒಂದು 2 ವಾರ್ಡ್ನಷ್ಟು ದೊಡ್ಡಕ್ಕಿದೆ. ಅದನ್ನು ಗೆಲ್ಲೋದಕ್ಕೆ ಇಸ್ರೇಲ್ಗೆ ವರ್ಷ ಆದರೂ ಕೂಡ ಕಷ್ಟ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಒಂದು ದೊಡ್ಡ ದೇಶ ಇದೆ, ಒಂದು ವ್ಯವಸ್ಥಿತವಾದಂತಹ ಸೇನೆ ಇದೆ, ಜೊತೆಗೆ ಅದೊಂದು ಅಣ್ವಸ್ತ್ರ ರಾಷ್ಟ್ರವೂ ಕೂಡ ಹೌದು. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಅಷ್ಟು ಈಸಿಯಾಗಿ ಪರಿಗಣಿಸಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಇಸ್ರೇಲ್ ಮಾಡ್ತಲ್ಲ ಆ ಮಾದರಿಯ ದಾಳಿಯನ್ನು ಮಾಡಿದ್ದೇ ಆದರೆ ಭಾರತಕ್ಕೆ ತುಂಬ ನಷ್ಟ ಆಗುತ್ತೆ. ನಾವು ಪಾಕಿಸ್ತಾನವನ್ನು ಸೋಲಿಸ್ತೀವಿ, ಪಾಕಿಸ್ತಾನವನ್ನು ನಜ್ಜುಗುಜ್ಜು ಮಾಡ್ತೀವಿ, ಪಾಕಿಸ್ತಾನ ಮಕಾಡೆ ಮಲಗಿ ಹೋಗುತ್ತೆ, ಅದು ನಿಜ. ಆದರೆ ಭಾರತಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ. ಹೀಗಾಗಿ ನಾವು ಇಸ್ರೇಲನ್ನು ಮಾದರಿಯಾಗಿಟ್ಕೊಂಡು ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಹೆಚ್ಚು ತಂತ್ರಗಾರಿಕೆಯನ್ನು ಬಳಸಿಕೊಂಡು ಬಹಳ ಜಾಗರೂಕತೆಯಿಂದ ದಾಳಿ ಮಾಡಬೇಕು ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಎಲ್ಲ ಬಗೆಯ ಚರ್ಚೆಗಳು ಕೂಡ ಭಾರತದಲ್ಲಿ ನಡೀತಾ ಇದೆ. ಸಾಧಕಗಳೇನು, ಬಾಧಕಗಳೇನು ಅಂತ. ಇದೆಲ್ಲ ಭಾರತದ ಕಡೆಯಿಂದ ಆದರೆ ಪಾಕಿಸ್ತಾನದ ಚರ್ಚೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಸಹ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಆಗ್ತಿರುವಂತಹ ಡಿಬೇಟ್ಗಳನ್ನು ಬಹಳ ಇಂಟ್ರೆಸ್ಟ್ ಇಟ್ಟು ಕೇಳ್ತಾ ಇದ್ದೀನಿ. ಭಾರತದಲ್ಲಿ ಹೇಗೆ ಮಾಧ್ಯಮಗಳು ನರೇಂದ್ರ ಮೋದಿ ಸರ್ಕಾರ ಪಾಕಿಸ್ತಾನದ ಮೇಲೆ ಈ ಬಾರಿ ಏನೋ ದೊಡ್ಡ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ನಿರಂತರ ದಿನದ 24 ಗಂಟೆ ವರದಿಯನ್ನು ಮಾಡ್ತಾ ಇದ್ದಾವೋ, ಅದೇ ರೀತಿಯಾಗಿ ಪಾಕಿಸ್ತಾನದ ಮಾಧ್ಯಮಗಳೂ ಕೂಡ ಈ ಬಾರಿ ಪಾಕಿಸ್ತಾನದ ಮೇಲೆ ಭಾರತ ಏನಾದರೂ ದಾಳಿ ಮಾಡಿದ್ದೇ ಆದರೆ, ನಮ್ಮ ಮೇಲೆ ಗೂಬೆ ಕೂರಿಸೋದಕ್ಕೆ ಬಂದಿದ್ದೇ ಆದರೆ ಪಾಕಿಸ್ತಾನ ಕೂಡ ಅಷ್ಟೇ ದಿಟ್ಟ ಉತ್ತರವನ್ನು ಕೊಡುತ್ತೆ. ಈಗಾಗಲೇ ಪಾಕಿಸ್ತಾನದ ಕರಾಚಿಯಿಂದ C-130 ಹರ್ಕ್ಯುಲೆಸ್ ವಿಮಾನ ಲಾಹೋರ್ಗೆ ಹೋಗಿದೆ. ಹಾಗೆ PAF 101 ವಿಮಾನವನ್ನು ಕೂಡ ಈಗಾಗಲೇ ಲಾಹೋರ್ಗೆ ಕಳುಹಿಸಲಾಗಿದೆ. ಜೊತೆಗೆ ಲಾಹೋರ್ ಮತ್ತು ರಾವಲ್ಪಿಂಡಿ ಏರ್ ಬೇಸ್ ಅನ್ನು ಬಹಳ ಆಕ್ಟಿವ್ ಆಗಿ ಇಡಲಾಗಿದೆ. ಅಲ್ಲಿಗೆ ಯುದ್ಧ ವಿಮಾನಗಳನ್ನು ಜಮಾವಣೆ ಮಾಡಲಾಗಿದೆ ಅಂತೇಳಿ ಪಾಕಿಸ್ತಾನದ ಮೀಡಿಯಾಗಳು ವರದಿ ಮಾಡ್ತಾ ಇದ್ದಾವೆ. ಕೆಲವು ಫೋಟೋಗಳನ್ನು ಕೂಡ ಅವು ಪಬ್ಲಿಷ್ ಮಾಡಿದ್ದಾವೆ. ಅಂದರೆ ಪಾಕಿಸ್ತಾನದಲ್ಲಿ ಈ ಬಗೆಯ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ವೇಳೆ ಭಾರತ ಏನಾದರೂ ರಾತ್ರೋರಾತ್ರಿ ಯುದ್ಧವನ್ನು ಮಾಡಿದ್ದೇ ಆದರೆ, ಅಥವಾ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ನಂತಹ ದಾಳಿಯನ್ನು ಮಾಡಿದ್ದೇ ಆದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡೋದಕ್ಕೆ ಪಾಕಿಸ್ತಾನ ಸಿದ್ಧ ಆಗ್ತಾ ಇದೆ ಅಂತ ಪಾಕ್ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಭಾರತದ ಬಳಿಯಲ್ಲಿ ಕೆಲವೊಂದಷ್ಟು ಬಹಳ ಪ್ರಬಲವಾದಂತಹ ಅಸ್ತ್ರಗಳಿದ್ದಾವೆ, ಅದನ್ನು ಎದುರಿಸೋದು ಹೇಗೆ, ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದ ಮೀಡಿಯಾಗಳು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಭಾರತದ ರಫೇಲ್ ಅನ್ನು.
ರಫೇಲ್ ಮತ್ತು ಪಾಕಿಸ್ತಾನದ F-16 ಮುಖಾಮುಖಿ ಆದರೆ ಗೆಲ್ಲೋದು ಯಾರು ಅಂತೇಳಿ ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಅವಕಾಶ ಸಿಕ್ಕರೆ ಪಾಕಿಸ್ತಾನದ ಕೆಲ ನ್ಯೂಸ್ ಚಾನಲ್ಗಳು ಯೂಟ್ಯೂಬ್ನಲ್ಲೂ ಕೂಡ ಸಿಗುತ್ತೆ. ಅವುಗಳಲ್ಲಿ ಲೈವ್ ಡಿಬೇಟ್ ನಡೀತಾ ಇರುತ್ತೆ. ಅದನ್ನು ಒಮ್ಮೆ ಕೇಳಿ, ಬಹಳ ಎಂಟರ್ಟೈನಿಂಗ್ ಆಗಿರುತ್ತೆ. ಹಾಗೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಭಾರತದ S-400 ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ಯಾವುದೇ ಮಿಸೈಲನ್ನು ಭಾರತದ ಕಡೆಗೆ ಉಡಾಯಿಸಿದ್ರೂ ಕೂಡ ಅದನ್ನು ಗಾಳಿಯಲ್ಲೇ ಹೊಡೆದು ಹಾಕುವಂಥ ಸಾಮರ್ಥ್ಯ ಭಾರತಕ್ಕಿದೆ. ರಷ್ಯಾದ ಅತ್ಯಂತ ಆಧುನಿಕವಾದಂತಹ S-4 ಡಿಫೆನ್ಸ್ ಸಿಸ್ಟಮ್ ಇದೆ. ಅದೇ ಭಾರತ ಏನಾದರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದೆ ಆದರೆ, ಅಂದರೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದ್ದೆ ಆದರೆ ಅದನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಬಳಿಯಲ್ಲಿ ಯಾವುದೇ ಆ್ಯಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂತ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳೇ ಹೇಳ್ತಾ ಇದ್ದಾರೆ. ಯಾಕೆ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳಿಗೆ ಈ ಭಯ, ಬ್ರಹ್ಮೋಸ್ ಬಗ್ಗೆ ಅಷ್ಟೊಂದು ಹೆದರಿಕೆ ಅಂತಂದರೆ, ನಿಮ್ಗೆ ನೆನಪಿರಬಹುದು, ಭಾರತದಿಂದ ಒಮ್ಮೆ ಅಚಾನಕ್ಕಾಗಿ ಅಂದರೆ ಮಿಸ್ ಫೈರ್ ಆಗಿ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದ ಕಡೆಗೆ ಸಿಡಿದಿತ್ತು. ಪಾಕಿಸ್ತಾನಕ್ಕೆ ಏನೋ ಒಂದು ಭಾರತದ ಕಡೆಯಿಂದ ಬಂದು ಬಿತ್ತು ಅಂತ ಗೊತ್ತಾಗಿತ್ತು, ಆದರೆ ಅದನ್ನು ತಡೆಯೋದಕ್ಕೆ ಪಾಕಿಸ್ತಾನಕ್ಕಾಗಿರಲಿಲ್ಲ. ಅಷ್ಟು ವೇಗವಾಗಿ, ಅಷ್ಟು ನಿಖರವಾಗಿ ಬ್ರಹ್ಮೋಸ್ ದಾಳಿ ಮಾಡುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅದರ ಬಗ್ಗೆ ಬಹಳ ದೊಡ್ಡ ಆತಂಕ ಇದೆ. ಭಾರತ ಏನಾದರೂ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಬಳಸಿದ್ದೇ ಆದರೆ ಪಾಕ್ ಬಳಿಯಲ್ಲಿ ಅದಕ್ಕೆ ಉತ್ತರ ಇಲ್ಲ ಅಂತೇಳಿ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಟಿವಿ ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಭಾರತದ ಮಾಧ್ಯಮ ಇರಬಹುದು, ಪಾಕಿಸ್ತಾನದ ಮಾಧ್ಯಮಗಳಿರಬಹುದು, ಅವರವರು ತಮ್ಮ ತಮ್ಮ ದೇಶದ ಬಗ್ಗೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ, ನಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇದೆ, ಇಷ್ಟು ಸಾಮರ್ಥ್ಯ ಇದೆ, ಇಬ್ಬರು ಕೂಡ ಹೇಳ್ತಾರೆ. ಯಾಕೆಂದರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಬಹುತೇಕ ದೇಶಭಕ್ತರೇ ಆಗಿರ್ತಾರಲ್ವಾ. ಆದರೆ ಭಾರತ ಸರ್ಕಾರ ಮಾತ್ರ ಆ ರೀತಿಯಾಗಿ ಎಮೋಷನ್ಗೆ ಒಳಗಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ನಮ್ಮ ತಲೆಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೊಳ್ಳೋದಕ್ಕಾಗತ್ತಾ? ಹಾಗಂತ ನೀವಿಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ, ನಾನು ಪಾಕಿಸ್ತಾನವನ್ನು ಬಂಡೆ ಅಂತ ಹೇಳ್ತಾ ಇದ್ದೀನಿ ಅಂತ. ಪಾಕಿಸ್ತಾನ ಬಂಡೆಯಲ್ಲ, ಅದು ಕೂಸೊನ್ನೆಡ್ಡೆ. ಆದರೂ ಕೂಡ ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ. ತಾಳ್ಮೆಯಿಂದ ಕಾಯೋಣ, ಉತ್ತರವನ್ನಂತೂ ಕೊಡ್ತೀವಿ ತಾನೆ. ಈ ಹಿಂದೆ 2008ರಲ್ಲಿ ಕೈಕಟ್ಟಿ ಕುಳಿತಂತೆ ಈಗ ಭಾರತ ಕೈಕಟ್ಟಿ ಅಂತೂ ಕೂರೋದಿಲ್ಲ. ಆ ನಂಬಿಕೆ ಸಮಸ್ತ ಭಾರತೀಯರಿಗಿದೆ, ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಇದೆ. ಈ ಬಾರಿ ಭಾರತ ಸುಮ್ಮನೆ ಕೂರೋದಿಲ್ಲ ಅಂತ. ಅದಕ್ಕೆ ಪಾಕಿಸ್ತಾನ ಮೊನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಹೈ ಅಲರ್ಟ್ನಲ್ಲಿ ಇರುವಂಥದ್ದು. ಪಾಕಿಸ್ತಾನದ ಸೇನೆ ಫುಲ್ ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಅವನನ್ನು ಸೇನಾ ಮುಖ್ಯಸ್ಥ ಅಂತ ನಾನು ಕರೆಯೋದಿಲ್ಲ, ಪಾಕಿಸ್ತಾನದ ನಂಬರ್ 1 ಟೆರರಿಸ್ಟ್ ಅಂತ ಅಂದುಕೊಳ್ಳಿ. ಆತ ಮೀಟಿಂಗ್ ಮಾಡಿದ್ದಾನೆ. ಪಾಕಿಸ್ತಾನದ ಏರ್ ಚೀಫ್, ನೇವಲ್ ಚೀಫ್ ಹಾಗೂ ISIನ ಚೀಫ್ನ ಜೊತೆಗೂ ಕೂಡ ಆತ ಸಭೆಯನ್ನು ನಡೆಸಿದ್ದಾನೆ. ಯಾವ ರೀತಿಯಾದಂತಹ ಸಂಭವ್ಯ ದಾಳಿಗಳಾಗಬಹುದು, ಅದನ್ನು ತಡೆಯೋದು ಹೇಗೆ, ಪಾಕಿಸ್ತಾನದ ಮುಂದಿನ ಕ್ರಮಗಳು ಏನಾಗಿರಬೇಕು, ಇದೆಲ್ಲದರ ಬಗ್ಗೆ ಆತ ಈಗಾಗಲೇ ಚರ್ಚೆ ಮಾಡಿಬಿಟ್ಟಿದ್ದಾನೆ. ಭಾರತ ಏನು ಸುಮ್ಮನೆ ಕೂತಿಲ್ಲ. ಈಗಾಗಲೇ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಮೂರೂ ಸೇನೆಗೆ ಬಹಳ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದ್ದಾರೆ, ಸನ್ನದ್ಧವಾಗಿರಿ ಅಂತ. ಮುಂದೇನಾಗುತ್ತೆ, ಕಾಲವೇ ಉತ್ತರ ಕೊಡುತ್ತೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.